ಅಣ್ಣ ತಂಗಿ ನನ್ನ ಹತ್ರ ಬಂದು ಮಾತಾಡಿದಾಗಲೇ ಅಂದ್ಕೊಂಡೆ ಸಮಥಿಂಗ್ ಇಸ್ ಫಿಶಿ ಅಂತ. ಬಟ್ ಅದೇನು ಅಂತ ನನಗೆ ಕರೆಕ್ಟಾಗಿ ಗೊತ್ತಾಗ್ತಿದೆ. ಅಲ್ಲ, ನಿನಗೆ ಇಂಟರ್ವ್ಯೂ ಮಾಡಿರೋದು ಮೊನ್ನೆ, ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರೋದು ನಿನ್ನೆ, ವರ್ಕ್ ಮಾಡ್ತಿರೋದು ಇವತ್ತಿಂದ. ನಿನಗೆ ಇಷ್ಟಕ್ಕೆ ಸ್ಯಾಲ್ರಿ ಅಡ್ವಾನ್ಸ್ ಬೇಕಾ? ನಾಡಿದ್ದು ಅಕ್ಕನ ಎಂಗೇಜ್ಮೆಂಟ್ ಇದೆ, ಕೈಯಲ್ಲಿ ಸ್ವಲ್ಪ ದುಡ್ಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ ಕೇಳಿದೆ. ಇಟ್ಸ್ ಯುವರ್ ಪ್ರಾಬ್ಲಮ್, ಐ ಕಾಂಟ್ ಹೆಲ್ಪ್ ಇಟ್. ಅದಕ್ಕೆ ನಾನು ಹೆಂಗಸನ್ನ ಕೆಲಸಕ್ಕೆ ಸೇರಿಸ್ಕೊಳ್ಳೋದಿಲ್ಲ. ನಾನು ಅವ್ರ ಕಂಪ್ನಿಗೆ ಬರೋದಲ್ಲದೆ ಅವ್ರ ಸಂಸಾರದ ಗೋಲ್ಗಳೆಲ್ಲ ಕರ್ಕೊಂಡ್ಬರ್ತಾರೆ. ಎಲ್ಲಾನು ಒಂದೇ ತಕ್ಕಡಿಲಿಟ್ಟು ತೂಗಬೇಡಿ. ಜಸ್ಟ್ ಶಟ್ ಅಪ್. ನೀನು ನೋಡ್ರೆ ಗೊತ್ತಾಗುತ್ತೆ ನಿನ್ನ ಯೋಗ್ಯತೆ ಏನು ಅಂತ. ಇಷ್ಟೆಲ್ಲ ಮಾತಾಡೋದು ನಾನು ಆಗಲೇ ಅಡ್ವಾನ್ಸ್ ಯಾರಿಗೆ ಬೇಕು ಅಂತ ಕೇಳಿದಾಗ ಯಾಕೆ ಮಾತಾಡಿದೆ ಸುಮ್ಮನೆ ಇದೆ? ಬೇರೆ ಪೇಪರ್ಸ್ಗಳ ಜೊತೆ ನಿನ್ನ ಪೇಪರ್ಸ್ನ ಸೇರಿಸಿ ನನ್ನ ಸೈನ್ ತಗೊಂಡು ದುಡ್ಡು ಹೊಡೆಯೋ ಆಸೆ ನಿನಗೆ? ಸಾಕು, ನಿಲ್ಸು. ಒಂದು ಸಣ್ಣ ಎಮೋಷನ್ಸ್ ಕೂಡ ಅರ್ಥ ಆಗಲ್ಲ ಅಂದ್ರೆ ಅದು ನನ್ನ ತಪ್ಪಲ್ಲ. ನಿಂಗೂ ಒಬ್ಳು ತಂಗಿ ಇದ್ದಾಳೆ, ಅವಳ ಮದ್ವೆನೂ ಮಾಡಿದ್ಯಾ. ಒಂದು ಮದ್ವೆ ಮಾಡೋದ್ರಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತಿರುತ್ತೆ. ಅಸಂಬದ್ಧವಾಗಿ ಮಾತಾಡ್ಬೇಡ. ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು. ನಿಮ್ಮಂತ ದುಡ್ಡಿರೋರ್ಗೆ ಮದ್ವೆಲೆಲ್ಲಾನು ನೀಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಟೆನ್ಷನ್ ಆಗುತ್ತೆ. ಅಂಥದ್ರಲ್ಲಿ ನಾವು ಬಡವರು, ನಮ್ಗೆಷ್ಟು ಚಿಂತೆ ಇರಬೇಡ. ಏನೋ ಸ್ವಲ್ಪ ಕೈಯಲ್ಲಿ ದುಡ್ಡಿದ್ರೆ ಧೈರ್ಯ ಇರುತ್ತೆ. ಅದೇ ದುಡ್ಡಲ್ಲಿ ಮನೆಯವ್ರಿಗೆಲ್ಲ ಹೊಸ ಬಟ್ಟೆ ತರ್ಬೋದು ಅಂತ ಕೇಳಿದೆ ಅಷ್ಟೇ. ನಿನ್ನ ಹತ್ರ ಎಲ್ಲದಕ್ಕೂ ಒಂದು ಆನ್ಸರ್ ರೆಡಿ ಇರುತ್ತಲ್ವಾ? ಅದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದನ್ನು ಪ್ರಶ್ನೆ ಮಾಡೋದು ನಿನ್ ದುರಾಭ್ಯಾಸ ಅನ್ನೋದನ್ನ ತಿಳ್ಕೊ. ಅದೇನೋ ದುಡ್ಡು ಹೊಡೆಯೋದು ಅಂದ್ಯಲ್ಲ, ಅಷ್ಟಕ್ಕೂ ನಾನು ಕೇಳಿದ್ದು ಸ್ಯಾಲ್ರಿ ಅಡ್ವಾನ್ಸು, ಅದು ವಿತ್ ಅಪ್ರೂವಲ್ಲು. ನಿಮ್ಮ ಕಂಪ್ನಿಯವರು ಅದನ್ನ ನೆಕ್ಸ್ಟ್ ಮಂತ್ ನನ್ನ ಸ್ಯಾಲ್ರಿಲಿ ಕಟ್ ಮಾಡದೆ ದಾನ ಮಾಡ್ತಿದ್ರಾ? ಅದಕ್ಕೆ ಕೆಲ್ಸಕ್ಕೆ ಸೇರಿ ಎಷ್ಟು ದಿನ ಆದ್ರೇನೋ? ಜಸ್ಟ್ ಸ್ಟಾಪ್ ಇಟ್ ಮ್ಯಾನ್. ಪ್ರತಿಯೊಂದಕ್ಕೂ ನಿನಗೆ ಬ್ಯಾಕ್ ಆನ್ಸರ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತು. ಕಟ್ಕೊಳೋ ಗತಿ ಅದೋ ಗತಿ. ಐ ಕಾಂಟ್ ಇವನ್ ಇಮ್ಯಾಜಿನ್ ದಟ್. ಅದ್ರ ಚಿಂತೆ ನಿನಗೆ ಬೇಡ. ನಾನೇ ನಿನ್ನ ಹತ್ರನೇ ನನ್ನ ಮದ್ವೆ ಆಗು ಅಂತ ಬೇಡ್ಕೊಂಡ. ಹಾಗಂತ ನೀನು ನನ್ನ ಕಾಲಿಗೆ ಬಿದ್ದು ಕೇಳ್ಕೊಂಡ್ರು ಅಂತ ಸ್ಟೂಪಿಡ್ ಕೆಲಸ ನಾನು ಮಾಡೋದು. ಏನು ಈ ಜಗತ್ತಲ್ಲಿ ನೀನು ಒಬ್ಬನೇ ಗಂಡ್ಸಿರೋದಾ? ನಾನು ಮದ್ವೆ ಆಗ್ತೀನಿ ಅಂತ ಒಂದ್ಸಲ ಅನೌನ್ಸ್ ಮಾಡಿದ್ರೆ ಸಾಕು, ಮನೆ ಮುಂದೆ ನುಗ್ಲಾಗುತ್ತೆ. ಅದೇ ನಿನ್ನ ಕ್ಯಾರೆಕ್ಟರ್ ಏನು ಅಂತ ಗೊತ್ತಿರೋಳು ನಿನ್ನ ಕಡೆ ಮೂಸು ಕೂಡ ನೋಡಲ್ಲ, ತಿಳ್ಕೊ. ವಾಟೆ ಡೈಲಾಗ್ ಮೇಡಮ್. ಪಾಸ್ ಇರಲಿಲ್ಲ ಅಂದಿದ್ರೆ ಶಿಳ್ಳೆನೇ ಹೊಡಿತಾ ಇದ್ದೆ. ನಿನಗೆ ದುಡ್ಡು ಬೇಕು, ಅದಕ್ಕೆ ನನ್ನ ಸೈನ್ ಬೇಕು ಅಂತ ಗೊತ್ತಿದ್ರು ನನ್ನ ಹತ್ರ ದಿಮಾಕ್ ಮಾತಾಡ್ತಿದ್ಯಾ? ಅದು ಹೇಗೆ ನಿನಗೆ ಅಡ್ವಾನ್ಸ್ ಸಿಗುತ್ತೋ ನೋಡಿ ಬಿಡೋಣ. ಕಣ್ಣೀರು ಬರಲಿ ಬರಲಿ ಬರಲಿ, ಅದು ಬರಬೇಕು ಅಂತಾನೆ ಹೀಗೆ ಮಾಡಿ. ನನ್ನ ಕಂಪ್ನಿಲಿ, ಅದು ನನ್ನ ಚೇಂಬರಲ್ಲಿ ನಿಂತ್ಕೊಂಡು ನನ್ನ ಮುಂದೆನೇ ಇಷ್ಟೊಂದು ಮಾತಾಡ್ತೀಯಲ್ಲ, ನಾನು ಬಿಟ್ಬಿಡ್ತೀನಿ. ನಿನ್ನ ಕಣ್ಣೀರಿಗೆ ನಾನು ಕರ್ಕೋತೀನಿ. ಆಫ್ಟರ್ ಆಲ್ 15,000 ಕೊಟ್ಟಿದ್ರೆ ಇವ್ರ ಗಂಟೇನು ಹೋಗ್ತಿತ್ತು? ಆಫೀಸಲ್ಲಿ ಇರೋದು ಒಂದೇ ಒಂದು ಹೆಣ್ಜೀವ. ಇವಳು ಕಣ್ಣಲ್ಲಿ ನೀರು ಬಂದರೆ ಆಫೀಸ್ ಉದ್ಧಾರ ಆಗುತ್ತಾ? ಏನ್ರಿ ಹಾಗೆ ನೋಡ್ತಾ ಇದ್ದೀರಾ? ಹುಡುಗಿ ಹೇಳೋದನ್ನ ಯಾವತ್ತೂ ನೋಡೇ ಇಲ್ವಾ? ಆ ಮೊಸಳೆ ಕಣ್ಣೀರನ್ನ ಹಾಗೆ ನೋಡ್ತಿರ್ಬಿಡಿ, ಕಣ್ಣು ಹೋಗ್ಬಿಡುತ್ತೆ. ಇಲ್ಲ ಬಾಸ್, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಇರಲೇಬಾರ್ದಿತ್ತು. ಐ ಆಮ್ ಸಾರಿ ಬಾಸ್. ನಿಂತ್ಕೋ. ಏನಂತೆ ನೀನು? ಸೈನ್ ಆಗಿರೋ ಅಪಾಯಿಂಟ್ಮೆಂಟ್ ಲೆಟರ್ ಹಿಡ್ಕೊಂಡು ಕೆಲಸದಿಂದ ತೆಗೆದು ಹಾಕಿದ್ರೆ ನನ್ನ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳಿದೆ ಅಲ್ವಾ? ನಾನೇನು ಕೆಲಸ ತೆಗೆಯೋದಿಲ್ಲ, ಡೋಂಟ್ ವರಿ.
ಬಟ್ ನೀನೇ ಕೆಲಸ ಬಿಡೋ ಹಾಗೆ ಮಾಡ್ತೀನಿ. ನಾನು ನಿನಗೆ ಓಪನ್ ಚಾಲೆಂಜ್ ಹಾಕ್ತಿದ್ದೀನಿ. ವೇದಾಂತ್ ವೆಂಚರ್ಸಲ್ಲಿ ನಿನ್ನ ಲೈಫ್ನ ಹೇಗೆ ನರ್ಕ ಮಾಡ್ತೀನಿ ಅಂದರೆ ನೀನೇ ಓಡ್ ಬಂದು ನನ್ನ ರೆಸಿಗ್ನೇಷನ್ನ ದಯವಿಟ್ಟು ತಗೊಳ್ಳಿ ಅಂತ ಕೈ ಮುಗಿದು ಕೇಳ್ಕೋಬೇಕು. ಹಾಗೆ ಮಾಡ್ತೀನಿ. ಏನು ಮುಖ ನೋಡ್ತೀಯ? ಗೆಟ್ ಆಫ್ ಮೈ ಕ್ಯಾಬ್. ಇನ್ನು ಯಾವತ್ತೂ ಇಲ್ಲಿ ಕಾಲಿಡ್ಬೇಕು. ಔಟ್. ಏನಾಯ್ತು ಅಮ್ಮ? ಮುಖ ಯಾಕೆ ಸಪ್ಪಗಿದೆ? ಹಾಗೇನಿಲ್ಲಪ್ಪ. ಹಾಗೇನಿಲ್ಲಪ್ಪ ಅಂದ ತಕ್ಷಣ ನಾನು ನಂಬಿಡ್ತೀನಾ? ನನಗೆ ನಿಮ್ಮ ಮುಖ ನೋಡಿದ ತಕ್ಷಣ ಎಲ್ಲ ಗೊತ್ತಾಗುತ್ತೆ. ಅದರಲ್ಲೂ ನಿನ್ನ ಮುಖ ಕನ್ನಡಿ ಇದ್ದಾಗೆ. ನಿನಗೆ ಒಳಗೊಂದು ಹೊರಗೊಂದು ಮಾಡೋದಕ್ಕೆ ಬರೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನಿರುತ್ತೋ ಅದು ನಿನ್ನ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆ ಪುಟ್ಟ, ಏನಾಯಿತು? ಅಕ್ಕನ ಎಂಗೇಜ್ಮೆಂಟ್ಗೆ ಅಂತ ಸ್ಯಾಲ್ರಿ ಅಡ್ವಾನ್ಸ್ ಕೇಳಿದ್ನಪ್ಪ, ಆದರೆ ಆಗಲ್ಲ ಅಂದ್ಬಿಟ್ರು. ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ಮನೇಲಿ ಎಲ್ರಿಗೂ ಹೊಸ ಬಟ್ಟೆ ಸರ್ಪ್ರೈಸ್ ಆಗಿ ತರೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಆಗಲೇ ಇಲ್ಲ. ಅದಿತಿ ಅಂಜು ಬಟ್ಟೆ ಕೇಳಿದಾಗ ಅಮ್ಮ ಹಳೇದನ್ನೇ ಹಾಕು ಅಂತ ಅಂದ್ಲು. ಬೇಜಾರಾಯ್ತಪ್ಪ. ಅಡ್ವಾನ್ಸಲ್ಲಿ ಸ್ವಲ್ಪ ಮಿಕ್ಕಿದ್ರೆ ನಿಮಗೆ ಕೊಡೋಣ ಅಂತಿದ್ದೆ, ಆದರೆ ನನ್ನ ಪ್ಲ್ಯಾನ್ ಯಾವುದೂ ವರ್ಕೌಟೇ ಆಗಲಿಲ್ಲಪ್ಪ. ಕಂದ, ಕೆಲವು ಸಲ ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋಗಿರ್ತವೆ. ಆಗ ನಾವೇನು ಮಾಡೋಕ್ಕಾಗೋದಿಲ್ಲ. ಬದುಕು ನಮ್ಮನ್ನು ಹೇಗೆ ನಡೆಸ್ಕೋತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಬದುಕನ್ನು ಹೇಗೆ ತಗೋತಾ ಇದ್ದೀವಿ ಅನ್ನೋದು ಮುಖ್ಯ. ಈಗ ನೀನೇ ನೋಡು, ಅಡ್ವಾನ್ಸ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಂಡಿದ್ದೆ. ಆದರೆ ನಮಗೆ ಆ ವಿಷಯನೇ ಗೊತ್ತಿರಲಿಲ್ಲ. ಹಾಗಾಗಿ ಈಗೇನು ನಡೀತಾ ಇದೆಯೋ ಅದೇ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇರೋದ್ರಲ್ಲೇ ಖುಷಿ ಪಡಬೇಕಲ್ಲಮ್ಮ. ಆದರೂ ಅಪ್ಪ, ಅದು ನಿನ್ನ ಮಾತು ಕೇಳಿ ನನಗೆ ತುಂಬ ಖುಷಿ ಆಯ್ತಮ್ಮ. ಈ ವಯಸ್ಸಿನಲ್ಲೇ ದುಡಿದು ಅದನ್ನು ಮನೆಯವ್ರಿಗೋಸ್ಕರ ಉಪಯೋಗಿಸ್ಬೇಕು, ನಮ್ಮನ್ನೆಲ್ಲ ಖುಷಿಯಾಗಿಡಬೇಕು ಅಂತ ಅನ್ಕೋತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ದುಡಿಮೆನ ಯಾವಾಗಲೂ ಬರೀ ಜವಾಬ್ದಾರಿ ಥರ ನೋಡಬಾರ್ದು. ಮುಂದೆ ನಿನಗೂ ಒಳ್ಳೆ ಸಂಬಳ ಬರುತ್ತೆ. ಅದರಲ್ಲಿ ನಿನಗೆ ಅಗತ್ಯ ಇದ್ದಷ್ಟು ಉಳಿಸಿ ಮಿಕ್ಕಿದ್ದನ್ನು ನಿನ್ನ ಸಂತೋಷಕ್ಕೂ ಬಳಸು. ಯಾಕಂದರೆ ಸಂತೋಷ ಅನ್ನೋದು ನಾವು ಎಷ್ಟಕ್ಕೆ ಬಾಳ್ತೀವಿ ಮತ್ತು ಎಷ್ಟು ಕೂಡಿಟ್ಟಿದ್ದೀವಿ ಅನ್ನೋದ್ರ ಮೇಲಿಲ್ಲ. ಅದು ಹಾಗಲ್ಲ ಅಪ್ಪ. ಅಮ್ಮು, ನೀನು ಮಾಡೋ ಪ್ರಯತ್ನ ಮಾಡಿದ್ಯಾ, ಅದ್ರ ಮೇಲೂ ಬೇಜಾರಾಗೋದ್ರಲ್ಲಿ ಏನೇನೂ ಅರ್ಥ ಇಲ್ಲ. ಹಣಕಾಸಿನ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಕಂದ. ನಾನಿನ್ನೂ ರಿಟೈರ್ ಆಗಿಲ್ಲ. ನಾನಿರೋವರೆಗೂ ನೀವು ಅದ್ರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಇಲ್ಲ.